ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನನ್ನ ಸಿನಿ ಪಯಣ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಪ್ರೋತ್ಸಾಹ ನನ್ನ ಈ ಚಾನಲ್ ಮೇಲೆ ಇರಲಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು. ನನ್ನ ಇವತ್ತಿನ ಈ ಒಂದು ವಿಡಿಯೋ ಕನ್ನಡದ ಯುವ ಕನಸುಗಾರಾಗಿದ್ದ ಎಲ್ಲರ ಜನಮನ ಗೆದ್ದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವ ಶಂಕರಣ್ಣನ ಬಗ್ಗೆ, ಅವರ ಒಂದು ಜೀವನದ ಬಗ್ಗೆ ಒಂದು ಸಣ್ಣ ಮೆಲುಕು ನಾವು ಹಾಕೋಣ. ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲಿ ಅವರು ಚಿರಾಯು ಆದ್ರೂ ಅವರ ಈ ಒಂದು ವಿಡಿಯೋ ಮೂಲಕ ಮತ್ತೆ ಅವರನ್ನು ನೆನಪಿಗೆ ತರೋಣ. ಶಂಕರ್ನ ಕನ್ನಡದ ಸಿನಿಮಾದ ಅಮರ ಪ್ರತಿಭೆ. ಅವರ ಪೂರ್ಣ ಹೆಸರು ಶಂಕರ ನಾಗಾರ್ಜುನ. ಹುಟ್ಟೂರು ಹೊನ್ನಾವರ, ಉತ್ತರ ಕನ್ನಡ. ತಂದೆ ಶ್ರೀ ರಮಾನಾಥ್ ನಾಗಾರ್ಜುನ, ತಾಯಿ ಶ್ರೀಮತಿ ಇಂದ್ರಾವತಿ ನಾಗಾರ್ಜುನ. ಪತ್ನಿ ಎಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ಅರುಂಧತಿ ನಾಗ್. ಅವರು ರಂಗಭೂಮಿ ಕಲಾವಿದೆ, ಆಮೇಲೆ ಚಿತ್ರರಂಗದ ಕಲಾವಿದೆನೂ ಹೌದು. ಆಮೇಲೆ ಅವರು ರಂಗಶಂಕರ ಅನ್ನೋ ಒಂದು ಮಂದಿರವನ್ನು ಕಟ್ಟಿ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗ ಗಂಡನ ಹೆಸರಲ್ಲಿ ಅಥವಾ ಶಂಕರಣ್ಣನ ಹೆಸರಲ್ಲಿ ಕೊಡ್ತಾನೇ ಇದ್ದಾರೆ. ಶಂಕರಣ್ಣನ ಬಾಲ್ಯ ಹೊನ್ನಾವರ ಮತ್ತು ಬೆಂಗಳೂರಲ್ಲಿ ನಡೆಯಿತು. ಅವರು ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದವರು. ಅವರು ಶಂಕರ್ನಾಗು ಮತ್ತು ಅನಂತ್ನಾಗ್ ಒಟ್ಟೊಟ್ಟಿಗೆ ಬೆಳೆದರು. ಹಾಗೆ ಬರೀ ಅಣ್ಣ ತಮ್ಮ ಅಲ್ಲದೆ ಸ್ನೇಹಿತರಾಗಿ ಕೂಡ ಅವರು ಬೆಳೆದರು. ಇವರಿಬ್ಬರು ಶಾಲಾ ಕಾಲೇಜಿಗೆಲ್ಲ ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು. ಆ ಸಮಯದಲ್ಲೇ ಇವರಿಗಿಬ್ಬರಿಗೆ ಭಾಳಷ್ಟು ರಂಗಭೂಮಿಯಲ್ಲಿ ಆಸಕ್ತಿ. ಶಾಲಾ ಕಾಲೇಜು ಸಮಯದಲ್ಲಿ ಇವರು ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರಂತೆ. ಇವರ ನಾಟಕಗಳನ್ನು ನೋಡಿದರೆ ಅಲ್ಲಿಂದ ಸಭೆಯಿಂದ ಯಾರೂ ಎದ್ದು ಹೋಗಲಿಕ್ಕೆ ಕೂಡ ಮನಸ್ಸಾಗ್ತಾ ಇರಲಿಲ್ಲಂತೆ. ಇವರ ಒಂದು ಅಭಿನಯ ಅಂದರೆ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ತಿತ್ತು ಆ ಸಮಯದಲ್ಲಿ. ಅಂದರೆ ಅವರು ಬೆಳೀತಾ 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 ಬೆಳೆ ಗುಣ ಮೊಳಕೆಯಲ್ಲೇ ಅಂತ ಹೇಳ್ತಾರಲ್ಲ, ಹಲವಾರು ಕಡೆ ಅವರ ತಲೆಯ ಯೋಚನೆ ಹೋಗ್ತಾಯಿತ್ತು. ಒಂದು ಕಡೆ ನಿರ್ದೇಶನ, ನಿರ್ಮಾಣ, ಆಮೇಲೆ ಮೆಟ್ರೋ ಯೋಜನೆ, ಬ್ಯಾಂಗ್ಳೂರು ಅಥವಾ ನಮ್ಮ ಒಂದು ಈ ಸಿಟಿಯನ್ನು ಹೇಗೆ ಸುಧಾರಣೆ ಮಾಡೋದು, ಇಂತಹ ಸಿನಿಮಾ ರಂಗಭೂಮಿ ಅಲ್ಲದೆ ಇಂಥ ಒಂದು ಸಾಮಾಜಿಕ ಒಂದು ಕಳಕಳಿಯಲ್ಲಿ ಕೂಡ ಅವರು ಭಾಗಿಯಾಗ್ತಾಯಿದ್ರು ಅಂದಿನ ಕಾಲದಲ್ಲಿ. ಸಮಯ ಅಂದರೆ ಶಂಕರಣ್ಣ ಅಲ್ವಾ, ಶಂಕರಣ್ಣ ಅಂದರೆ ಸಮಯ. ಇವತ್ತು ನಮಗೆ ಸಮಯ ಅಂದ ತಕ್ಷಣ ಶಂಕರಣ್ಣ ನೆನಪಾಗ್ತಾ ಇದೆ. ಅವರು ಅವತ್ತೇ ಹೇಳ್ತಾಯಿದ್ರಂತೆ, ಸಮಯ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು. ಸಮಯವನ್ನು 24 ಗಂಟೆ ಏನಿದೆ ಅದನ್ನು ನಮ್ಮ ಕೆಲಸಕ್ಕಾಗಿ ಬಳಸ್ಕೊಳ್ಬೇಕು. ನಿದ್ದೆ ಮಾಡೋದು ಹೇಗೋ ಮತ್ತೆ ನಿದ್ದೆ ಮಾಡೋದು ಇದೆ ಅಲ್ವ ಸಾವಿನ ನಂತರ ಅಂತ ಹೇಳಿ, ಅವರು ಆ ಹೇಳಿಕೆಯಾಗೆ ಆದಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅವರು. ಯಾಕಂದರೆ ಅವರದು ನುಡಿಗಳಾಗಿತ್ತು. ಅವ್ರದ್ದು ಅದೊಂದೇ ನುಡಿಗಳಲ್ಲ, ಅವ್ರದ್ದು ಸಾಮಾನ್ಯವಾಗಿ ಅವರ ಸ್ವಂತ ನುಡಿಗಳು ಕೆಲವೆಲ್ಲ ಇದೆ. ನಟನಾಗುವುದು ಸುಲಭ, ಆದರೆ ಜನರ ಮನಸ್ಸನ್ನು ಗೆಲ್ಲುವ ನಟನಾಗುವುದು ಕಷ್ಟ. ಮತ್ತು ನಾನು ಜನರ ಹೃದಯದಲ್ಲಿ ಬದುಕಬೇಕು, ಅದು ಕೂಡ ಹಾಗೇ ಆಯಿತು, ಪರದೆ ಮೇಲೆ ಮಾತ್ರ ಅಲ್ಲ ಅಂತ. ಅದು ಕೂಡ ಹಾಗೆ ಆಯಿತು, ಪರದ ಮೇಲೆ ಮಾತ್ರ ಅಲ್ಲ, ಜನರೆಲ್ಲರ ಮನಸ್ಸಲ್ಲಿ ಕೂಡ ಅವರು ಶಾಶ್ವತವಾಗಿ ನೆಲೆ ನಿಂತರು. ನಗರದ ಅಭಿವೃದ್ಧಿ ಬರೀ ಕಲ್ಲು ಮಣ್ಣಲ್ಲಿಲ್ಲ, ಜನರ ಮನಸ್ಸಿನ ಬದಲಾವಣೆಯಲ್ಲಿದೆ. ಅದು ಕೂಡ ನಿಜ ಅಲ್ವಾ. ಇವತ್ತಿನ ಬ್ಯಾಂಗ್ಳೂರಿನ ಅವಸ್ಥೆ ಕಂಡಿದ್ದರೆ ನಿಜವಾಗ್ಲೂ ಅವರು ತಿಳ್ಕೊಳ್ತಾ ಇದ್ರು. ಅವ್ರಿಗೊಂದು 71 ವಯಸ್ಸು ಆಗ್ತಾಯಿತ್ತು ಅನ್ನಿಸುತ್ತದೆ ಈಗ. ನಾನು ಯಾಕಾದರೂ ಬದುಕಿದ್ದೇನೆ ಅಂತ. ಈ ಕಸ ಕಡ್ಡಿ ಗಲೀಜು ಎಲ್ಲ ನೋಡಿದರೆ ನಮ್ಮ ಬ್ಯಾಂಗ್ಳೂರನ್ನು ಎಷ್ಟು ಹಾಳು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಅವರು ಈಗ ಇವತ್ತು ಮೆಟ್ರೋ ಬೆಂಗಳೂರಲ್ಲಿ ನಾನಾ ಕಡೆಯಿಂದ ಓಡಾಡ್ತಾ ಇದೆ. ಆದರೆ ಮೆಟ್ರೋಗೆ ಮೊದಲ ಬುನಾದಿ ಅಂದರೆ ಮೊದಲ ಯೋಚನೆಯೇ ನಮ್ಮ ಶಂಕರಣ್ಣಂದಾಗಿತ್ತು. ಅವರ ಯೋಚನೆ ಅಡಿಯಲ್ಲೇ ಮತ್ತೆ ಇದು ಕಾರ್ಯರೂಪಕ್ಕೆ ಬಂದಿದೆ ಈ ಮೆಟ್ರೋ. ಹಾಗಾಗಿ ಮೆಟ್ರೋದು ಏನಿದ್ರೆ ಕ್ರೆಡಿಟ್ ಅದು ನಮ್ಮ ಶಂಕರಣ್ಣನಿಗೆ ತಲುಪಬೇಕು. ಇದರ ಹಿಂದೆ ನಾನಾ ಜನಗಳು ಕೆಲಸ ಮಾಡಿದ್ರೂ ಅದರ ಮುಖ್ಯವಾದ ಕ್ರೆಡಿಟ್ ನಮ್ಮ ಶಂಕರಣ್ಣನಿಗೆ ಹೋಗಬೇಕು ಅಂತ ನಮ್ಮೆಲ್ಲರ ಒಂದು ಆಶಯ. ಆಮೇಲೆ ಅವರು ಹೇಳ್ತಾ ಇದ್ರಂತೆ, ಕನಸು ಕಾಣುವುದು ಮೊದಲ ಹೆಜ್ಜೆ, ಅದನ್ನು ನಿಜವಾಗಿಸಲು ಧೈರ್ಯ ಬೇಕು ಅಂತ. ಹಾಗೆ ಒಳ್ಳೊಳ್ಳೆ ನುಡಿಗಳನ್ನೆಲ್ಲ ಅವರು ಅವರಾಗಿ ಸ್ವಂತ ನುಡಿಗಳನ್ನು ಹೇಳ್ತಾಯಿದ್ರು. 1978ರಲ್ಲಿ ಮೊದಲ ಸಿನಿಮಾ ಓಂಕಾರ ಅಂತ. ಅದು ಅದರ ಬಗ್ಗೆ ನಮಗೆಲ್ಲ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಗಿರೋದು. ನನಗೆ ಅವರ ಮೊದಲ ಸಿನಿಮಾ ಅಂದಾಗಲೇ ನನಗೆ ಗೀತ ಸಿನಿಮಾ ನೆನಪಾಗೋದು. ಆಮೇಲೆ ಒಳ್ಳೊಳ್ಳೆ ಸಿನಿಮಾ ಸಿಕ್ಕಿತ್ತು ಅವರಿಗೆ. ಗೀತ, ಆಟೋ ರಾಜ, ಮಿಂಚಿನ ಓಟ. ಅದರಲ್ಲಿ ಗೀತ ಸಿನಿಮಾ ನಾನು ಎಷ್ಟು ಬಾರಿ ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಂಥ ಒಂದು ಅದ್ಭುತವಾದ ಒಂದು ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ. ಆಟೋ ರಾಜ ಬಂದಮೇಲೆ ಅವರು ಎಲ್ಲ ಯುವಕರ ಮನಸ್ಸಲ್ಲಿ ಹಾಗೂ ಆಟೋ ಡ್ರೈವರ್ಸ್, ಯುವ ಆಟೋ ಡ್ರೈವರ್ಸ್ ಮನಸ್ಸಲ್ಲೆಲ್ಲ ಅವರು ಒಂದು ದೇವರ
ಜಾಗದಲ್ಲಿ ನಿಂತರು. ಅದು ಒಟ್ಟಲ್ಲಿ ಪ್ರತಿಯೊಂದು ಆಟದಲ್ಲಿ ನೋಡಿದರು, ಹೆಚ್ಚಿನ ಆಟದಲ್ಲಿ ಅಂದಿನ ಸಮಯದಲ್ಲಿ ಪ್ರತಿಯೊಂದು ಆಟದಲ್ಲಿ ಕೂಡ ಶಂಕರಣ್ಣನ ಫೋಟೋ ಇಲ್ಲದ ಆಟ ಇರಲಿಲ್ಲ ಆಗಿತ್ತು. ಇವತ್ತು ಆಟೋ ಅಂದರೆ ಶಂಕರಣ್ಣ ಅಂದರೆ ಆಟೋ. ಈ ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅವರ ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿತ್ತಂದರೆ, ಅವರು ಬರೀ ಅಣ್ಣ ತಮ್ಮಂದಿರಲ್ಲದೆ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ. ಆಮೇಲೆ ಅವರು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ರು. ಮೊದಲು ಅನಂತ್ ನಾಗ್ ಸರ್ ಸಿನಿಮಾ ರಂಗಕ್ಕೆ ಬಂದರು, ನಂತರದಲ್ಲಿ ಶಂಕರಣ್ಣ ಬಂದಿರೋದು. ಆದರೆ ಇವರಿಗೆ ಸಾಕಷ್ಟು ಇವರ ಒಂದು ಏನು ಹೇಳೋದು, ವಾಹನ ಚಾಲನೆ ಬಗ್ಗೆ ಇವರಿಗೆ ಹಲವಾರು ಜನ ಸಾಕಷ್ಟು ಬುದ್ಧಿಯನ್ನು ಕೂಡ ಹೇಳಿದರು. ಇವರು ಕೇಳ್ತಾ ಇರಲಿಲ್ಲಂತೆ. ಇವರ ಅತಿಯಾದ ವೇಗ ಕೂಡ ಅಪಘಾತಕ್ಕೆ ಕಾರಣವಾಗಿರ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಇವರಿಗೆ ವಿಪರೀತ ಹುಚ್ಚು. ಈ ಗಾಡಿಗಳನ್ನು ವೇಗವಾಗಿ ಓಡಿಸೋದು, ಅದರಲ್ಲಿ ಎಂಜಾಯ್ ಮಾಡೋದು ಇವರ ಒಂದು ಹವ್ಯಾಸ ಆಗಿತ್ತು. ಆ ಹವ್ಯಾಸನೇ ಕೊನೆಯಲ್ಲಿ ಅವರಿಗೆ ಅದು ಮುಳುವಾಯಿತು. ಅವರು ತುಂಬ ಸಹಸ್ರಾರು ಅಭಿಮಾನಿಗಳನ್ನು ಕಳೆದು ಹೋದರು. ಆಮೇಲೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಎಲ್ಲರನ್ನೂ ಅವರು ಬಿಟ್ಟು ಹೋಗಲಿಕ್ಕೆ ಕಾರಣ ಅವರ ರ್ಯಾಶ್ ಡ್ರೈವಿಂಗ್ ಅಂತ ಹೇಳ್ಬೋದು. ಆವತ್ತಿನ ದಿನ ಅವರು ದಾವಣಗೆರೆಯಲ್ಲಿ ಅದು ಜೋಕಾಲಿ ಸಿನಿಮಾದ ಚಿತ್ರೀಕರಣ ಮುಗಿಸಿ ಬರ್ತಾಯಿದ್ರಂತೆ. ಅವತ್ತು ಹೋಗೋದು ಬೇಡ ಅಂತ ಕೆಲವರು ಹೇಳಿದರು, ಅವರು ಕೇಳಲಿಲ್ಲ. ತುಂಬ ಸ್ಪೀಡಾಗಿ ಗಾಡಿ ಓಡಿಸಂದ್ಬಿಟ್ಟು ಇವರ ಕುಟುಂಬ, ಇತರ ಇನ್ನಿಬ್ಬರು, ಹಾಗೆ ಡ್ರೈವರು, ಇವರ ಮಗಳೆಲ್ಲ ಇದ್ದರು. ಹಾಗೆ ದಾವಣಗೆರೆಯಿಂದ ಹುಬ್ಬಳ್ಳಿ ದಾರಿಯಾಗಿ ಆನೆಕಟ್ಟಿ ಅಂತ ಒಂದು ಜಾಗದಲ್ಲಿ ಬರುವಾಗ ಎದುರುಗಡೆಯಿಂದ ಈ ಸ್ಪೀಡಾಗಿ ಬರ್ತಿರುವ ಗಾಡಿಗೆ ಡಿಕ್ಕಿ ಹೊಡೆದು ಅವರು ಅಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಆಮೇಲೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟು ಕೂಡ ಸಮಯ ಸಿಕ್ಕಿಲ್ಲ ಅಂತ ಆ ಥರ ಒಂದು ಸುದ್ದಿ. ಒಟ್ಟಲ್ಲಿ ಅವರು ಏನು ಸುದ್ದಿ ಇದೆಯೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದೇಳುವಾಗ ಇಡೀ ಕರ್ನಾಟಕನೇ ಅತ್ತು ಮಲಗಿದಂತೆ ಇತ್ತು. ಆ ಸಮಯದಲ್ಲಿ ನಾವು ಇಲ್ಲಿ ಇರಲಿಲ್ಲ, ಮದುವೆನಾಗಿರಲಿಲ್ಲ, ಕೇರಳದಲ್ಲಿದ್ದ. ನಮಗೇನೆ ಅಷ್ಟು ದುಃಖ ಆಗಬೇಕಂದ್ರೆ ಕರ್ನಾಟಕದವರಿಗೆ ಅದೆಷ್ಟು ದುಃಖ ಆಗಿರುತ್ತಲ್ಲ. ಒಂದು ಒಳ್ಳೆ ಕಲಾವಿದರನ್ನು ಕಳ್ಕೊಂಡ್ರು. ಕಲಾವಿದ ಮಾತ್ರ ಅಲ್ಲ, ಅವರೊಂದು ಏನು ಹೇಳೋದು, ಒಂದು ಒಳ್ಳೆ ಜನಪ್ರತಿನಿಧಿ. ಅವರಿಗೆ ಸಮಾಜ ಸೇವೆ ಮತ್ತು ಸಮಾಜದ ಬಗ್ಗೆ ಕಳಕಳಿ, ಯುವ ಜನರ ಬಗ್ಗೆ ಅವರಿಗೆ ಒಂದು ಏನು ಹೇಳೋದು, ಒಂದು ಭಯ ಎಲ್ಲ ಇತ್ತು. ಯಾರು ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು. ಯಾಕಂದರೆ ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅವರ ತಂದೆ ಅಡಿಯಲ್ಲಿ ಅವರು ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು. ಹಾಗಾಗಿ ಎಲ್ಲ ಯುವ ಪ್ರತಿಭೆ ಕೂಡ ಹಾಗೇ ಬದುಕಬೇಕು ಅಂತ ಅವರ ಒಂದು ಆಸೆ ಆಗಿತ್ತು. ಅದು ಅಲ್ಲದೆ ಶಂಕರ್ ನಾಗ್ ಅವರ ಒಂದು ಸೀರಿಯಲ್ ಇದೆ ಅಲ್ವಾ, ಶಂಕರ್ ನಾಗ್, ಅನಂತ್ ನಾಗ್ ಮತ್ತು ತುಂಬ ಬಾಲ ಕಲಾವಿದರೆಲ್ಲ ಅಭಿನಯಿಸಿದ ಮಾಲ್ಗುಡಿ ಡೇಸ್, ಅದು ನಮ್ಮ ಭಾರತದಲ್ಲೇ ಒಂದು ಮೊದಲನೇ ಅಷ್ಟೊಂದು ಸೀರಿಯಲ್ ಪ್ರಪ್ರಥಮ ಅಂತ ಹೇಳ್ಬೋದು. ಯಾಕೆಂದರೆ ಅಂಥ ಸೀರಿಯಲ್ ಬಂದೂ ಇಲ್ಲ, ಬರೋದು ಇಲ್ಲ, ಮುಂದೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಹೆಸರನ್ನು ಕೂಡ ತಂದುಕೊಟ್ಟದೊಂದು ರೆಕಾರ್ಡ್ ಸೀರಿಯಲ್ ಅಂತಲೇ ಹೇಳ್ಬೋದು. ಅದು ಆ ಕ್ರೆಡಿಟ್ ಎಲ್ಲ ನಮ್ಮ ಶಂಕರಣ್ಣನಿಗೆ ಹೋಗಬೇಕು. ನೂರಾರು ಕನಸುಗಳನ್ನು, ಆಸೆಗಳನ್ನು ಕಟ್ಟಿ ಬದುಕ್ತಿದ್ದ ಶಂಕರಣ್ಣನ ಒಂದು ಕೊನೆ ಅಂದರೆ ತುಂಬ ಅದೊಂದು ದೊಡ್ಡ ದುರಂತ ಮತ್ತು ಬಹಳ ಒಂದು ಏನು ಹೇಳೋದು, ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಒಂದೇ ಒಂದು ಆ ಒಂದು ಹವ್ಯಾಸ ಇರಲಿಲ್ಲ ಅಂದಿದ್ದರೆ ಖಂಡಿತವಾಗಿ ಇವತ್ತು ಬದುಕಿ ಅವರು ಅದೆಷ್ಟು ಸಿನಿಮಾ ಮಾಡ್ತಾಯಿದ್ರು ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ಬೆಂಗಳೂರನ್ನಂತೂ ಒಂದು ಸ್ವಚ್ಛ ಬೆಂಗಳೂರನ್ನಾಗಿ ಬರೀ ಬಾಯಿ ಮಾತಲ್ಲದೆ ಅವರು ಮಾಡಿ ತೋರಿಸ್ತಾಯಿದ್ರು. ಅಂತಹ ಒಂದು ಕನಸುಗಳು ಅವರ ಹತ್ರ ಇತ್ತು, ಅಂಥ ಚೈತನ್ಯ ಇತ್ತು. ಅದು ಅಲ್ಲದೆ ಅವರು ಮತ್ತು ಯುವ ಜನತೆಗೆ ಕೂಡ ಅದನ್ನು ಆ ಒಂದು ಶಕ್ತಿಯನ್ನು ಕೂಡ ತುಂಬಿಸ್ತಾಯಿದ್ರು. ಇಂಥ ಶಂಕರಣ್ಣ ಇವತ್ತು ನಮ್ಮೊಂದಿಗಿಲ್ಲ ಅಂದ್ರೂ ಅವರ ನೆನಪು ಸದಾ ಇರುತ್ತೆ. ಸಾಮಾನ್ಯ ಅವರು ಈಗ 1990ರಲ್ಲಿ ಮರಣ ಹೊಂದಿದೆ ಅಂದರೆ ಅವರಿಗೆ ಅವತ್ತು 35 ವಯಸ್ಸಿತ್ತು. ಇವತ್ತು 35 ವಯಸ್ಸು, ಇವತ್ತು ಅವರು 35, ಒಂದು 70, 71 ವಯಸ್ಸಿನ ನಡುವೆ ಇರ್ತಾಯಿತ್ತು. ಆದರೂ ವಯಸ್ಸಾಗಿಲ್ಲ, 71 ವಯಸ್ಸಲ್ಲಲ್ವ. ಹಾಗಾಗಿ ನಮ್ಮ ಶಂಕರಣ್ಣನ ದುರಂತ ಅಂತ್ಯ ಹಾಗಾಯಿತು. ಆದರೂ ಅವರು ಯಾವತ್ತೂ ಯಾರ ಮನಸ್ಸಿನಿಂದ ದೂರ ಆಗಿಲ್ಲ. ಪ್ರತಿಯೊಬ್ಬರಿಗೂ ಅವರ ನೆನಪು ಇಂದಿಗೂ ಇದೆ. ಪ್ರತಿಯೊಂದು ಹಾಡಲ್ಲಿ ಕೂಡ ಶಂಕರಣ್ಣ ಅಭಿನಯಿಸಿದ ಎಲ್ಲ ಹಾಡುಗಳಲ್ಲೂ ಅವರು ಏನು ನಿತ್ಯ ಜೀವಂತವಾಗಿದ್ದಾರೆ. ಮತ್ತೆ ಇಂಥ ಜನ ಹುಟ್ಟಿ ಬರಬೇಕಂದ್ರೂ ಕೂಡ ಅದು ಸಾಧ್ಯವಿಲ್ಲ. ಹಾಗಾಗಿ ಅವರ ಕುಟುಂಬ ಮತ್ತು ಅವರ ಜೊತೆಯಲ್ಲಿ ಹುಟ್ಟಿದ ಅಣ್ಣ ಎಲ್ರಿಗೂ ಈ ನೋವು, ಇವತ್ತು ಕೂಡ ಅದೇ ನೋವಲ್ಲಿ ಅವರಿದ್ದಾರೆ. ಆದರೆ ಬದುಕು ಸಾಗಬೇಕಲ್ಲ ಮುಂದೆ, ಹಾಗಾಗಿ ಅವರು ಬದುಕ್ತಾ ಇದ್ದಾರೆ.
ಅನಂತನಾಗ ಬಂದು ಶಂಕರಣ್ಣ ಯಾವಾಗ ಹೋಗಿದ್ದಾರೆ ಅವತ್ತಿಂದ ದೇವಸ್ಥಾನ ದೇವರು ಅಂತೆಲ್ಲ ಅಂತ ಒಂದು ಕಾನ್ಸೆಪ್ಟೇ ಅವರ ಬದುಕಲ್ಲಿ ಇಲ್ಲ. ಅದರ ಮೇಲೆ ಒಂದು ಒಳ್ಳೆಯ ಬುಕ್ಕನ್ನು ಕೂಡ ಅವರು ಹೊರಗಡೆ ತಂದರು. ಬುಕ್ಕನ್ನು ತಂದು ಅದನ್ನು ಲೋಕಾರ್ಪಣೆ ಮಾಡಿದರು. ಹಾಗಾಗಿ ನಮ್ಮೆಲ್ಲರ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಶಂಕರಣ್ಣ ಶಾಶ್ವತವಾಗಿದ್ದಾರೆ, ಎಂದಿಗೂ ಅಮರ. ಹಾಗೆ ನನ್ನ ಈ ವಿಡಿಯೋ ಇಲ್ಲಿ ಕೊನೆಗೊಳಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ಎಲ್ಲವೂ ನನ್ನ ಒಂದು ಈ ಚಾನಲ್ ಮೇಲೆ ಇರಲಿ. ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ಹೀಗೆ ಬರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಇಲ್ಲದ್ರೆ ನಾನು ಇಂಥ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಶಂಕರಣ್ಣನ ಬಗ್ಗೆ ನಾನು ತಪ್ಪು ಮಾತಾಡಿದ್ದಿದ್ರೆ ನನಗೆ ಕ್ಷಮೆ ಇರಲಿ ನಿಮಗೆ. ಹಾಗಾಗಿ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.